ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ಯಮನಪ್ಪ ಗುಣದಾಳ್. ಬಹುಶಃ ಭಾರತ ದೇಶದಲ್ಲಿ ರಕ್ತರಹಿತವಾಗಿ ಅಹಿಂಸೆಯಿಂದ ಹೋರಾಟ ಮಾಡಿರ್ತಕ್ಕಂಥ ಮಹಾಮಾನವತಾವಾದಿ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇತಿಹಾಸದುದ್ದಕ್ಕೂ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಕಳಂಕವನ್ನು, ಅನ್ಯಾಯವನ್ನು, ಅಕ್ರಮವನ್ನು, ದೌರ್ಜನ್ಯ ದಬ್ಬಾಳಿಕೆಯನ್ನು ಕೇವಲ ಪೆನ್ನಿನಿಂದ, ಶಾಂತಿಯಿಂದ, ಅಹಿಂಸಾ ಮಾರ್ಗವಾಗಿ ಪರಿಹಾರ ಮಾಡಿದವರು ಜಗತ್ತಿನಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ. ಉಳಿದ ಕ್ರಾಂತಿಗಳನ್ನು ನೋಡಿದ್ರೆ, ಉಳಿದ ಬದಲಾವಣೆಗಳನ್ನು ನೋಡಿದ್ರೆ ರಕ್ತಸಿಕ್ತವಾಗಿ ಬಹಳ ಕ್ರೂರತೆಯಿಂದ ಕೂಡಿರ್ತಕ್ಕಂಥ ಇತಿಹಾಸವನ್ನು ನೋಡ್ತೀವಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಮಹಿಳೆ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ, ಜಗತ್ತಿನ ಎಲ್ಲ ಸಾಧನೆ ಶೋಧನೆಗಳಲ್ಲಿ ಭಾಗವಹಿಸಿದ್ದಾಳೆ. ಮಹಿಳೆ ಅಂದರೆ ಆಕೆ ಎಂಥ ಧೈರ್ಯವಂತೆ, ಶಕ್ತಿವಂತೆ ಅಂತ ತೋರಿಸಿಕೊಂಡಿದ್ದಾಳೆ. ಆದರೆ ಭಾರತದ ಪಾಲಿಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟದೆ ಹೋಗಿದ್ದರೆ ಬಹುಶಃ ಮಹಿಳೆ ಸಾವಿರಾರು ವರ್ಷಗಳಿಂದ ಏನು ಅನುಭವಿಸ್ತಾ ಬಂದಿದ್ದಳು ನೋವು, ಅದು ಪರಿಹಾರ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಹೌದು, ಹಿಂದೂ ಧರ್ಮದ ಪ್ರಕಾರ ಮಹಿಳೆ ಕೇವಲ ಭೋಗದ ವಸ್ತು. ಆಕೆ ನಮ್ಮ ಸೇವೆಯನ್ನು ಮಾತ್ರ ಮಾಡಬೇಕು, ನಮಗೆ ಮಕ್ಕಳನ್ನು ಹಡೆದುಕೊಡಬೇಕು, ನಮಗೆ ಒಳ್ಳೊಳ್ಳೆ ಊಟವನ್ನು ಉಣಬಡಿಸಬೇಕು, ಮಾಡಿ ಹಾಕಬೇಕು, ನಮ್ಮ ಮನೆಯನ್ನು ಸ್ವಚ್ಛವಾಗಿಡಬೇಕು, ನಮಗೆ ಸುಖವನ್ನು ಕೊಡಬೇಕು. ಎಲ್ಲವನ್ನ ಮಾಡುವ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಒಬ್ಬ ಗಂಡ ಎಷ್ಟೇ ಕ್ರೂರಿಯಾಗಿರಲಿ, ಅವನು ಎಷ್ಟೇ ಹೊಡೆತವನ್ನು ಹೊಡಿಲಿ, ಅವನು ಎಷ್ಟೇ ಕಿರುಕುಳ ಕೊಡಲಿ, ಮಹಿಳೆಗೆ ಮರುಪ್ರಶ್ನೆ ಮಾಡುವ ಅಧಿಕಾರ ಇರಲಿಲ್ಲ. ಅಥವಾ ಆತನಿಗೆ ವಿಚ್ಛೇದನ ಕೊಡುವ, ಡೈವರ್ಸ್ ಕೊಡುವಂತ ಹಕ್ಕುಗಳು ಇರಲಿಲ್ಲ. ಮಹಿಳೆ ಒಂದು ವೇಳೆ ಆಕೆ ಗಂಡ ಏನಾದರೂ ತೀರಿಕೊಂಡರೆ ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಅಂದ್ರೆ ಗಂಡನ ಜೊತೆಯಲ್ಲೇ ಚಿತೆಯಲ್ಲಿ ಭಸ್ಮ ಆಗಬೇಕು. ಅದು ಮುಂದುವರಿದು ಕಾಲಕ್ರಮೇಣ ಬಂದಾದ್ರೂ ಕೂಡ ಗಂಡ ಸತ್ತ ನಂತರ ಮಹಿಳೆ ತಲೆ ಬೋಳಿಸ್ಕೊಳ್ಬೇಕು, ಬಿಳಿ ಸೀರೆ ಉಡಬೇಕು, 4 ಗೋಡೆಗಳ ಮಧ್ಯೆನೇ ಇರಬೇಕು. ಅಥವಾ ಯಾವುದೇ ಒಳ್ಳೆಯ ಶುಭ ಮುಹೂರ್ತಕ್ಕೆ ಆಕೆ ಹೋಗುವಂತಿಲ್ಲ. ಒಂದು ರೀತಿ ಗಂಡ ಸತ್ತ ಮಹಿಳೆ ಅಂದ್ರೆ ವಿಧವಾ ಮಹಿಳೆ ಒಂದು ರೀತಿ ಸಮಾಜಕ್ಕೆ ಮಾರಕ, ಅನಿಷ್ಟ, ಆಕೆಯನ್ನು ಎಲ್ಲಿ ಕರಿಬಾರ್ದನ್ನುವಂತಹ ಕೆಟ್ಟ ಪದ್ಧತಿಗಳು ಜಾರಿಗಿದ್ದ ಕಾಲ. ಕೆಲವೊಬ್ರು ವಾದ ಮಾಡ್ತಾರೆ, ಇಲ್ಲ ಆ ಕಾಲಘಟ್ಟದಲ್ಲಿ ಕಲಿತಿದ್ರು ಕೆಲವೊಂದು ಮಹಿಳೆಯರು ಅಂತೇಳಿ. ಹೌದು, ಮೇಲ್ಜಾತಿಯ ಕೆಲವು ಮಹಿಳೆಯರು ಭಾರತದಲ್ಲಿ ಶಿಕ್ಷಣ ಪಡೀಲಿಲ್ಲ, ಹೊರಗಡೆ ದೇಶಕ್ಕೆ ಹೋಗಿ ಶಿಕ್ಷಣ ಪಡೆದ್ರು. ಭಾರತದಲ್ಲಿ ಪಡೆದರೂ ಕೂಡ ಅವರದೇ ಆದಂತಹ ಕೆಲವು ಗುರುಕುಲಗಳಲ್ಲಿ ಶಿಕ್ಷಣವನ್ನು ಪಡೆದ್ರು. ಆದರೆ ಸಾರ್ವಜನಿಕವಾಗಿ ಮಹಿಳೆಯರಿಗೆ ಶಿಕ್ಷಣದ ಹಕ್ಕಿರಲಿಲ್ಲ, ಉದ್ಯೋಗದ ಹಕ್ಕಿರಲಿಲ್ಲ, ರಾಜಕಾರಣದ ಹಕ್ಕಿರಲಿಲ್ಲ, ಬೇರೆ ಯಾರನ್ನು ಕೂಡ ಪ್ರಶ್ನೆ ಮಾಡುವ ಹಕ್ಕಿರಲಿಲ್ಲ. ಈ ಒಂದು ಘನಘೋರವಾಗಿರ್ತಕ್ಕಂತಹ ಪದ್ಧತಿ ವಿರುದ್ಧ ತೊಡೆ ತಟ್ಟಿದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಭಾರತದ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಗಳನ್ನ ಮಾಡಿದ್ದೀರಿ, ನೌಕರಿಗಳನ್ನು ಹಿಡಿದಿದ್ದೀರಿ, ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದೀರಿ, ಅಂತರಿಕ್ಷಕ್ಕೆ ಹೋಗಿದ್ದೀರಿ. ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ ಅನ್ನುವಂತಹ ಸ್ವಾತಂತ್ರ್ಯದಿಂದ, ಆ ವರದಿಯಿಂದಾನೇ ಪಡೆದುಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದುರಾದೃಷ್ಟ ಏನಂದ್ರೆ ಇವತ್ತಿಗೂ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಈ ಭಾರತ ದೇಶದಲ್ಲಿ ಜಾತಿಯ ಸಂಕೋಲೆಯಿಂದ ನೋಡಲಾಗುತ್ತೆ. ಯಾವೊಬ್ಬ ಮಹಿಳೆ ಕೂಡ ಬಾಬಾ ಸಾಹೇಬರು ನಮಗಾಗಿ ಹೋರಾಟ ಮಾಡಿದ್ರು, ಅವರಿಂದ ನಾವು ಇವತ್ತು ಶಿಕ್ಷಣದಲ್ಲಿ, ಉದ್ಯಮದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಮುಂದುವರಿದ್ವಿ ಅಂತ ಹೇಳೋದಿಲ್ಲ. ಅಂದು ಕೂಡ ನಡೆದಿದ್ದು ಅದೇ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ, ಅವತ್ತಿನ ಪಾರ್ಲಿಮೆಂಟ್ನಲ್ಲಿ ಹಿಂದೂ ಕೋಡ್ ಬಿಲ್ನ ಮೂಲ ಆಶಯಗಳನ್ನ ವ್ಯಕ್ತಪಡಿಸ್ತಾರೆ. ಆ ಕ್ಷಣದಲ್ಲೇ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್, ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು, ಅಲ್ಲಿನ ಅವತ್ತಿನ ಮುಖಂಡರಾಗಿರ್ತಕ್ಕಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸೇರಿದಂತೆ ಇಡೀ ಸಂಸತ್ತೇ ಅವತ್ತಿನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಿಂದೂ ಕೋಡ್ ಬಿಲ್ ಅನ್ನ ವಿರೋಧ ಮಾಡ್ತದೆ. ನಿರಂತರವಾಗಿ ಹೋರಾಟಗಳು ಪ್ರಾರಂಭ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಕೆಳಜಾತಿಯವರು, ಒಬ್ಬ ನೀಚ ಜಾತಿಯ ಮನುಷ್ಯ. ಈ ನೀಚ ಜಾತಿಯ ಮನುಷ್ಯನಿಗೆ ಹಿಂದೂ ಧರ್ಮದ ಏನೆಲ್ಲ ವಿಚಾರಗಳು ಗೊತ್ತಿಲ್ಲ. ಈ ನೀಚ ಜಾತಿಯ ಮನುಷ್ಯನಿಗೆ ಹಿಂದೂ ಧರ್ಮದ ಸಿದ್ಧಾಂತಗಳು ಗೊತ್ತಿಲ್ಲ.
ಮಹಿಳೆಯನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಸಾವಿರಾರು ವರ್ಷಗಳಿಂದ ವೇದ, ಉಪನಿಷತ್ತು, ಪುರಾಣ ಶಾಸ್ತ್ರ, ರಾಮಾಯಣಗಳು ನಮಗೆ ಹೇಳಿಕೊಟ್ಟಿರುವಂತಹ ಈ ಸಂಸ್ಕೃತಿಯನ್ನು ನಾವು ಮುಂದುವರಿಸೋರು. ನಮ್ಮ ಹಿಂದೂ ಧರ್ಮದ ಮೂಲ ಸಂಸ್ಕೃತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಲಿ ಪೆಟ್ಟನ್ನು ಹಾಕ್ತಾ ಇದ್ದಾರೆ, ಮೂಲ ಬೇರುಗಳನ್ನು ಕಡಿತಾ ಇದ್ದಾರೆ ಅಂತೇಳಿ ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅಲೆಗಳು ಎದ್ದವು. ಅದಾದ ನಂತರ ಸಂಸತ್ತಿನ ಹೊರಗಡೆ ಕೂಡ ಅಂದಿನ RSS, ಹಿಂದೂ ಮಹಾಸಭಾ ಸೇರಿದಂತೆ ಎಲ್ಲ ಸಂಘಟನೆಗಳು, ಸ್ವಾಮೀಜಿಗಳು ಇಡೀ ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕೃತಿಯನ್ನು ದಹಿಸ್ತಾರೆ, ಅವರ ವಿಚಾರಗಳನ್ನ ವಿರೋಧ ಮಾಡ್ತಾರೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಸೇರಿ ಅಂಬೇಡ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಅವರ ಜಾತಿಯನ್ನೇ ಎತ್ತಿ ಹಿಡಿತಾರೆ. ಇದನ್ನ ಅಂಬೇಡ್ಕರ್ ಅವರು ಹಿಂದೂ ಕೋಡ್ಬಿಲನ್ನು ಏನು ಮಂಡಿಸ್ತಾ ಇದ್ದಾರೆ, ಈ ವರದಿಯನ್ನ ಏನು ಕೊಡ್ತಾ ಇದ್ದಾರೆ, ಇದು ಸಂಪೂರ್ಣ ನಮ್ಮ ಧರ್ಮದ ವಿರುದ್ಧವಾಗಿದೆ, ನಮ್ಮ ಧರ್ಮವನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಅವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ದುರಾದೃಷ್ಟ ಅಂದ್ರೆ ಈ ಹೋರಾಟದಲ್ಲಿ ಮೇಲ್ವರ್ಗದ ಮಹಿಳೆಯರು ಕೂಡ ಹೋರಾಟ ಮಾಡಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಚ ಜಾತಿಯ, ಕೀಳು ಜಾತಿಯ ವ್ಯಕ್ತಿ ಕೊಡುವಂತಹ ಈ ಏನು ವರದಿ ಇದೆ, ಇದು ನಮಗೆ ಬೇಕಾಗಿಲ್ಲ ಅಂತೇಳಿ ಅವರು ಕೂಡ ಹೋರಾಟ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆಲ್ಲ ಕುಗ್ಗೋದಿಲ್ಲ. ಅವರೇನು ಭಾರತದ ಪ್ರಥಮ ಲಾ ಮಿನಿಸ್ಟರ್ ಆಗಿರ್ತಾರೆ, ಅವರ ಸಚಿವ ಸ್ಥಾನಕ್ಕೆ ಬಾಬಾ ಸಾಹೇಬರು ರಾಜೀನಾಮೆಯನ್ನು ಕೊಡ್ತಾರೆ. ನಾನು ಈ ದೇಶದ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಿದ್ದೇನೆ. ಯಾವ ಸಮಾಜದಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲವೋ ಖಂಡಿತವಾಗಲೂ ಆ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರ ಸಬಲೀಕರಣ, ಮಹಿಳೆಯರ ಬದಲಾವಣೆ, ಮಹಿಳೆಗೆ ಯಾವ ಸಮಾಜದಲ್ಲಿ ಸ್ವಾತಂತ್ರ್ಯ ಸಿಗ್ತದೋ ಖಂಡಿತವಾಗಲೂ ಅಂತಹ ಸಮಾಜ ಮುಂದುವರಿತದೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ನಿಲುವಾಗಿತ್ತು. ಯಾವಾಗ ತಮ್ಮ ರಾಜೀನಾಮೆಯನ್ನ ಕೊಡ್ತಾರೋ ಇಡೀ ಸದನ ಗದ್ದಲದಿಂದ ಕೂಡಿ ಹೋಗ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹಂತ ಹಂತವಾಗಿ ಜನರಿಗೆ ಗೊತ್ತಾಗುತ್ತೆ. ಮುಂದೆ ಒತ್ತಡದ ನಡುವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ ವರದಿ ಜಾರಿಯಾಗ್ತದೆ. 1955-56ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಜಾರಿ ಮಾಡ್ತಾರೆ. ಈ ಜಾರಿಯಾದ ಪರಿಣಾಮ ಏನಂದ್ರೆ, ಸಾವಿರಾರು ವರ್ಷಗಳಿಂದ ನೋವಿನಲ್ಲಿ ಅಥವಾ ಜೈಲ್ ಒಂದು ರೀತಿ ಬಂಧನದ ಸಂಕೋಲೆಯಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗುತ್ತದೆ. ಆ ಹಿಂದೂ ಕೋಡ್ ಬಿಲ್ ಜಾರಿಯಾದ ಪರಿಣಾಮವಾಗಿ ಮಹಿಳೆ ತನ್ನ ಗಂಡನೊಂದಿಗೆ ವಿಚ್ಛೇದನ ಪಡಿಬಹುದಾಗಿತ್ತು. ತಾನು ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಯಾರು ಕಿರಿಕಿರಿ ಮಾಡ್ತಾರೋ, ಕಿರುಕುಳ ಕೊಡ್ತಾರೋ ಅಂತವರ ವಿರುದ್ಧ ವಿಚ್ಛೇದನ ಪಡಿಬಹುದಾಗಿತ್ತು. ಒಬ್ಬ ಮಹಿಳೆ ತನ್ನ ತಂದೆಯ ಆಸ್ತಿಯಲ್ಲಿ ಹಕ್ಕುಗಳನ್ನು ಪಡೆದುಕೊಳ್ಳಬಹುದಾಗಿತ್ತು. ವಿಧವೆಯರು ಮದುವೆ ಮಾಡಿಕೊಳ್ಳಬಹುದಾಗಿತ್ತು. ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನ ಪಡಿಬಹುದಾಗಿತ್ತು. ಹೆಣ್ಣು ಮಕ್ಕಳು ರಾಜಕಾರಣ ಮಾಡಬಹುದಾಗಿತ್ತು. ಹೆಣ್ಣು ಮಕ್ಕಳು ನೌಕರಿಗಳನ್ನು ಮಾಡಬಹುದಾಗಿತ್ತು. ಹೆಣ್ಣು ಮಕ್ಕಳು ಆಗಬಹುದಾಗಿತ್ತು. ಹೀಗೆ ಹಲವಾರು ವಿಚಾರಗಳು ಹಿಂದೂ ಕೋಡ್ ಬಿಲ್ನಲ್ಲಿ ಇದ್ದವು. ಆ ಹಿಂದೂ ಕೋಡ್ ಬಿಲ್ ಜಾರಿಯಾದ ಪರಿಣಾಮವೇ ಭಾರತದ ಮಹಿಳೆ ಇವತ್ತು ಎಲ್ಲ ರೀತಿಯ ಸಮರ್ಥತೆಯನ್ನು ಪಡೆದುಕೊಂಡಿದ್ದಾಳೆ. ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ, ದೇಶ ಎಲ್ಲ ಗಡಿಯನ್ನ ದಾಟಿ ಹೋಗ್ತಾರೆ. ಅದಕ್ಕೆ ಬಾಬಾ ಸಾಹೇಬರಿಗೆ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಿಳಾ ಪರ ನಿಲುವು, ಮಹಿಳಾ ಪರ ಧ್ವನಿ ಅಂದಿನಿಂದ ಇಂದಿನವರೆಗೂ ಇದೆ. ಅದನ್ನ ಸಂವಿಧಾನದಲ್ಲಿಯೂ ಕೂಡ ಬಾಬಾ ಸಾಹೇಬರು ಲಾಗು ಮಾಡ್ತಾರೆ. ಇವತ್ತು ಭಾರತ ದೇಶದ ಮಹಿಳೆ, ಅದು 6800 ಜಾತಿಗಳೇ ಇರ್ಬೋದು, ಬೇರೆ ಬೇರೆ ಧರ್ಮಗಳೇ ಇರ್ಬೋದು, ಈ ಎಲ್ಲ ಮಹಿಳೆಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಆತ್ಮಸ್ಥೈರ್ಯ, ಧೈರ್ಯವನ್ನು ತಂದುಕೊಟ್ಟವರೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಇದನ್ನ ಯಾರು ಈ ವಿಚಾರವನ್ನು ತಿಳ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಈ ದೇಶದ ಬಹುಜನ ಜನಾಂಗ, ಅಸ್ಪೃಶ್ಯ ಜನಾಂಗ ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಭೀಮ್ ಜೈ ಭೀಮ್ ಅನ್ನುವಂಥ ಸಮುದಾಯಕ್ಕಾದರೂ ಬಾಬಾ ಸಾಹೇಬರು ಮಾಡಿರುವಂತಹ ವಿಚಾರಗಳು ಗೊತ್ತಾಗಬೇಕಿದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳೇನಾದರೂ ಯಥಾವತ್ತಾಗಿ ಭಾರತ ದೇಶದಲ್ಲಿ ಜಾರಿಯಾಗಿದ್ದೇ ಆದರೆ ಬಹುಶಃ ಭಾರತ ಇವತ್ತು ಜಗತ್ತಿಗೆ ನಂಬರ್ 1 ಆಗ್ತಾ ಇತ್ತು. ಇಷ್ಟೊಂದು ಮಹಿಳಾ ಪರ ಕಾನೂನುಗಳು, ಮಹಿಳೆಯರಿಗಾಗಿರುವಂತಹ ಹಕ್ಕುಗಳು ಇದ್ರೂ ಕೂಡ ಈ ದೇಶದಲ್ಲಿ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಾಗುತ್ತೆ. ಯಾವುದೋ ಮಾಡಲಾರದ ತಪ್ಪಿಗೆ ಹೆಣ್ಣು ಮಗಳನ್ನೇ ತಪ್ಪಿತಸ್ಥಳು ಎಂದು ನಿಲ್ಲಿಸಲಾಗುತ್ತೆ. ವಿಶೇಷವಾಗಿ ಕೆಳಜಾತಿಯ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ, ಅನ್ಯಾಯಗಳು ನಡೀತಾ ಇದ್ದಾವೆ. ಹಿಂದೂ ಕೋಡ್ ಬಿಲ್ ಜಾರಿಯಾದ ನಂತರ
ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅದೇ ಹಿಂದೂ ಕೋಡ್ ಬಿಲ್ನ ಅನ್ವಯವೇ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ದುರಂತ ಏನಂದ್ರೆ ಅಂಬೇಡ್ಕರ್ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಇಂದಿಗೂ ಅವಿದ್ಯಾವಂತರು. ವೇಶ್ಯಾವಾಟಿಕೆ ನಡೆಸುವ ಅನೇಕ ಕೃತ್ಯಗಳಲ್ಲಿ ಭಾಗವಹಿಸುವಂತೆ ಈ ವ್ಯವಸ್ಥೆ ಇವತ್ತಿಗೂ ಜೀವಂತ ಇಟ್ಟಿದೆ. ಅದೆಷ್ಟೋ ದೇವದಾಸಿ ಪದ್ಧತಿ ಕಾನೂನಾತ್ಮಕವಾಗಿ ನಿಷೇಧ ಇದ್ರೂ ಕೂಡ ಅದನ್ನು ಜಾರಿಯಲ್ಲಿಡುವಲ್ಲಿ ಅನೇಕ ಗ್ರಾಮಗಳು, ಅನೇಕ ತಾಲೂಕುಗಳಲ್ಲಿ ಇವತ್ತಿಗೂ ಅದನ್ನು ಜೀವಂತ ಇಡಲಿಕ್ಕೆ ಹಲವರು ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ. ಕಾನೂನುಗಳು ಎಷ್ಟೇ ಬಿಗಿಯಾಗಿದ್ರು, ಕಾನೂನು ಉಲ್ಲಂಘನೆ ಮಾಡಿಯಾದ್ರೂ ಈ ಏನು ದುರಂತವಾಗಿರ್ತಕ್ಕಂಥ ಅಶ್ಲೀಲಕರವಾಗಿರ್ತಕ್ಕಂಥ ಪದ್ಧತಿಗಳನ್ನು ಜಾರಿ ಇಟ್ಟಿದ್ದಾರೆ. ಕೇಳಲಿಕ್ಕೆ ಹೋದರೆ ನಿಮಗೆ ಯಾರು ಬಿಡು ಅಂದಿದ್ರು, ನೀವ್ಯಾಕೆ ಇದನ್ನು ಮಾಡ್ತಾರೆ ಅಂತ ಉಲ್ಟಾ ಗೂಬೆ ಕೂರಿಸುವಂತಹ ಕೆಲಸಗಳೇ ಹೆಚ್ಚಾಗಿ ನಡೀತಾ ಇದ್ದಾವೆ. ಇನ್ನಾದರೂ ನಮ್ಮ ಸಮಾಜ, ಈ ದೇಶದ ಹೆಣ್ಣು ಮಗಳು ಜಾಗೃತಿ ಆಗಬೇಕಾಗಿದೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನ, ಈ ಶಿಕ್ಷಣವನ್ನ, ಈ ಅಧಿಕಾರವನ್ನ ಬಳಸಿಕೊಂಡು ಉನ್ನತ ಹುದ್ದೆಗಳಲ್ಲಿ ಎಸ್ಸಿ ಮಹಿಳೆಯರು ಸೇರಿದಂತೆ, ಅಸ್ಪೃಶ್ಯ ಮಹಿಳೆಯರು ಸೇರಿದಂತೆ ದೇಶದ ಎಲ್ಲಾ ಜಾತಿಯ ಜನಾಂಗದ ಮಹಿಳೆಯರು ಮುಂದುವರೆದು ಸಮೃದ್ಧ ಭಾರತವನ್ನ ಕಟ್ಟಲಿಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಡಬೇಕಾಗಿದೆ. ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸಣ್ಣ ಪ್ರಮಾಣದ ನೌಕರಿಯನ್ನು ಹಿಡ್ಕೊಂಡು IAS, IPS, IRS ಅಧಿಕಾರಿಗಳವರೆಗೂ ಏನು ಬೆಳೆದಿದ್ದಾರೆ, ಅದೆಲ್ಲದಕ್ಕೂ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಮಹಿಳಾ ದಿನಾಚರಣೆ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ನೆನೆಸದೇ ಇರುವುದು ಈ ದೇಶದ ದುರಂತ, ಈ ದೇಶದ ದೌರ್ಭಾಗ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ವಿಡಿಯೋಗೆ ವಿರಾಮ ಮಾಡ್ತೀನಿ. ಧನ್ಯವಾದಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.